ಸಾಕು ಬಿಡಪ್ಪ ತಿಂದಿತ್ತು. ಚಳಿಗಾಲ ಯಾರಮ್ಮ ನೀನು? ಈ ಕಾಡಿಗೆ ಬರಲು ಕಾರಣವೇನು? ನಿನ್ನ ಹೆಸರೇನು? ನಿನ್ನ ದೇಶ ಯಾವುದು? ನನ್ನಿಂದೇನಾಗಬೇಕು? ಇಷ್ಟುದ್ದ ಕೇಳ್ಬಿಟ್ಟಲ್ಲ. ನಿನ್ನ ಹೆಸರೇನು? ನಿನ್ನ ದೇಶವ್ಯಾವುದು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ದೂರ ಅದು ಸರಿ. ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣನು. ನಾನು ಹೇಗೆ ಕಾರಣ? ಈ ದಂಡಕಾರಣ್ಯದಲ್ಲಿ ಹೀಗೆ ಬರುತ್ತಿದ್ದೇನಲ್ಲ, ಹಾಗೆ ಇಂದಿನ ಸುಂದರವಾದ ಇದು ಸುಂದರವಾದ ಅದು ನೋಡಿ ಅದರಲ್ಲಿ ನೀನು ಯಾರು? ಈ ಘೋರಾರಣ್ಯಕ್ಕೆ ಬರುವ ಕಾರಣವೇನು? ನಿನ್ನ ನಾಮಧೇಯವೇನು? ನಾನು ಅಯೋಧ್ಯಾಧಿಪತಿ ದಶರಥನ ಪುತ್ರ ಶ್ರೀರಾಮಚಂದ್ರ. ನಾಮ ಬಂಗನಾಮ. ಈಗ ನನ್ನ ಧರ್ಮಪತ್ನಿ ಸೀತಾ. ನನ್ನ ಧರ್ಮಪತ್ನಿ ಸೀತಾ. ನಾನು ಒಬ್ಬ ಪತ್ನಿ ನೆಗಡೆ. ಅದು ಸಾಧ್ಯವಿಲ್ಲ. ನೀವು ಧನುಜರು, ನಾವು ಮನುಜರು. ಅದು ಅಲ್ಲದೆ ನಾನು ಏಕಪತ್ನಿ ತಸ್ತನು. ಏಕ ಇಲ್ಲಿಂದ ಏಕ ಏಕ ನೀನು ಇರಲಿ ಬಿಡು. ಆದ್ದರಿಂದ ನಿನ್ನ ವಿವಾಹವಾಗುವುದಿಲ್ಲ. ಬೇರೆಲ್ಲಾದ್ರೆ ಹೋಗಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೋ ಹೋಗು. ಅಯ್ಯೋ ಮರುಳೆ, ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ. ಆಗ ನೀನು ಏಕ ಇಲ್ಲಿಂದ ಏಕ ಪತ್ತಿರೋ ಕಷ್ಟ. ಅದು ಸರಿ. ನೋಡಮ್ಮ, ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈಹಿಡಿದ್ದೇನೆ. ನನಗೆ ಗಾಳಿ ಸಾಕ್ಷಿಯಾಗಿ ಗಾಳಿ ಸಾಕ್ಷಿಯಾಗಿ ನಮ್ಮದ್ರಲ್ಲಿ ಹಂಗೆ ಎಣಿಬೇಕು ಹಂಗೆ. ಅದು ಸರಿ. ನಿನಗಿನ್ನೂ ವಿವಾಹವಾಗಿಲ್ಲವೇ? ಆಗಿತ್ತು ಆಗಿತ್ತು. ಮತ್ತೆ ಏನು ಮತ್ತೆ ಇಲ್ಲಿಗೆ ತಕ್ಕೆ ಬಂದೆ? ನಿನ್ನ ಗಂಡ ಏನಾದನು? ಸತ್ತೋದ. ಕಾರಣ ಕಾಟ ತಾಳಲಾರದು. ರಕ್ಕಸ್ಗೆ ನೀನು. ಹಾಗಾದ್ರೆ ಒಂದು ಕೆಲಸವನ್ನು ಮಾಡು. ಯಾವ ಕೆಲಸ? ನಿನ್ನ ಕೆಲಸ ಎಷ್ಟಿದ್ದರೂ ಹೇಳು, ಎಲ್ಲ ಮಾಡಿಸ್ತೇನೆ. ಸಮಾಧಾನ ನೀನು ಲಗ್ನವಾಗಬೇಕೆಂದು ಬಹಳ ಆತುರದಲ್ಲಿರುವೆ. ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ. ನನ್ನ ಸಹೋದರನಾದ ಲಕ್ಷ್ಮಣನು ಬಂದಿರುವರು. ಆ ಪಾಠದಲ್ಲಿರುವರು. ನೆರವೇರುವುದು. ಬಹಳ ಸುಂದರವಾಗಿರುವನು. ಆದ್ದರಿಂದಲೇ ಅದನ್ನು ಲಕ್ಷ್ಮಣ ಎಂದು ಕರೆಯುವರು. ಅವನೊಡನೆ ಹೆಂಡತಿ ಬಂದಿಲ್ಲವೇ? ನಿನಗೆ ಮಾತ್ರ ಚಳಿಗೆ ಬೆಚ್ಚಗೆ ಬೇಕು. ಬೇಡವಾ? ಎಲ್ಲಿದ್ದಾನೆ? ಆ ಪಾಠದಲ್ಲಿರುವನು. ಅಲ್ಲಿಗೆ ಹೋಗುವ ನಿನ್ನ ಕಾರ್ಯವಾಗುವುದು. ದೂರ 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 ದೂರ.
ವಿವಾಹವಾಗಬೇಕೋ ಬೇಡವೋ? ಬೇಗ ಹೋಗು. ಅಯ್ಯೋ, ಅವನೆಲ್ಲಿದ್ದಾರೋ ಏನು ಹುಡುಕಿಕೊಂಡು ಹೋಗುವಷ್ಟರಲ್ಲಿ ಬೆಚ್ಚಗಿರುವುದೆಲ್ಲ ಸುಮ್ಮನೆ ನೀನೇ ಒಲಿಸಿ ಬಿಡಪ್ಪ. ಇದು ಕಾರ್ಯವಾಗಬೇಕಂದ್ರೆ ಉಳಿಯಲೇಬೇಕು, ಅದಬೇಕು. ಹಾಗಿದ್ರೆ ಅಲ್ಲಿಗೆ ಹೋಗದೆ ಹೋಗು, ಬೇಗ ಹೋಗು. ಬೇಗ ಹೋಗುದು ಅಥವಾ ನೀನು ಹೋಗುದು? ಹೋಗಲೇನೆ ನನ್ನ ಸವತಿಯೇ.